ನಮಸ್ತೆ. ಇದು ಹರಿದ್ವಾರ್ ವಿಡಿಯೋ. ಬಂದು ರೂಮೆಲ್ಲ ಮಾಡಾಯಿತು. ರೂಮಿಂದ ಇವಾಗ ಸ್ನಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಮನ್ಸಾದೇವಿ ದೇವಸ್ಥಾನ ಇದೆ ಮೇಲ್ಗಡೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋದಕ್ಕೆ ರೋಪ್ ಇದೆ. ಸ್ನಾನ ಮಾಡೋದಕ್ಕೆ ಅಂತ ಒಂದು ನೀರು ಮಾತ್ರ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಸೆಕೆ ಇದೆ. ಅಂದರೆ ನೀರು ಮಾತ್ರ ತುಂಬ ತಣ್ಣಗಿದೆ, ಐಸ್ ಥರ ಇದೆ ನೀರು. ತುಂಬ ಫೋರ್ಸಾಗಿ ಬರುತ್ತೆ ನೀರು. ಇಟ್ಕೊಳ್ಳೋದಕ್ಕೆ ಈ ಥರ ಕೊಟ್ಟಿದ್ದಾರೆ, ಇಟ್ಕೊಂಡು ಸ್ನಾನ ಮಾಡ್ಕೋಬೋದು. ನಾವು ಮತ್ತು ಅಸ್ಸಾಂನವರು ಒಂದು ಫ್ಯಾಮಿಲಿ ಅವ್ರ ಜೊತೆ ಹೋಗಿದ್ವಿ. ಅವರೆಲ್ಲ ಸ್ನಾನ ಮುಗಿಸ್ಕೊಂಡ್ರು. ನಾವು ಹೊಳೆ ಪಕ್ಕದಲ್ಲೇ ರೂಮ್ ಕೇಳಿದ್ವಿ. ಅಲ್ಲಿ ಎಲ್ಲ 2,000 ರೂಪಾಯಿ ಅಂತ ಹೇಳಿದರು. ನಾವು ರೂಮ್ ಮಾಡಿರೋದು ಬಂದು ಸ್ವಲ್ಪ ಒಳಗಡೆ ಮಾಡಿದ್ವಿ. ಅಲ್ಲಿ 800 ರೂಪಾಯಿ AC ರೂಮು. ಮನ್ಸಾದೇವಿ ರೋಪಿಗೆ ಹೋಗೋದಾದರೆ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿಂದ ಹೋಗ್ಬೋದು. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ನಾವು. ಅಲ್ಲಿ ತುಂಬ ಜನ ಲೈನಲ್ಲಿ ಇದ್ದರು. ನಾವು ಟಿಕೆಟ್ ತೊಗೊಂಡ್ವಿ. ಒಂದು ಫ್ಯಾಮಿಲಿಗೆ ಬಂದು ನಮ್ಮದು 800 ರೂಪಾಯಿ ಆಯಿತು ಎಲ್ರಿಗೂ, ಹೋಗೋದಕ್ಕೆ ಮತ್ತು ಬರೋದಕ್ಕೆ. ಟಿಕೆಟೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ರೋಪಲ್ಲಿ ಹೋಗ್ತಾ ಇದ್ದಾರೆ, ನೋಡ್ಬೋದು. ಅದು ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ, ಅಲ್ಲಿಂದ ಕರ್ಕೊಂಡು ಬರ್ತಾನೆ ಇರ್ತಾರೆ. ನಾವು ಈ ಥರ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವರು ಅಸ್ಸಾಂ ಫ್ಯಾಮಿಲಿ ಅವರು ಮೊದಲು ಹೋಗ್ತಿದ್ದಾರೆ. ಅದಾದಮೇಲೆ ನಮ್ಮ ಟರ್ನು. ನಾವು ಫಸ್ಟು ನನ್ನ ಮಗಂಗೆ ತುಂಬ ಭಯ ಆಗ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಖುಷಿಯಿಂದ ಇದ್ದ, ಅದಾದಮೇಲೆ ಮೇಲೆ ಹೋಗ್ತಿದ್ದಂಗೆ ತುಂಬ ಭಯ ಆಗುತ್ತೆ. ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಲ್ವ, ಹಂಗಾಗಿ ಅಲ್ಲಾಡೋದಕ್ಕೂ ಬಿಡ್ತಿರ್ಲಿಲ್ಲ ನನ್ನ ಮಕ್ಕಳು. ಇದು ಮಾಡ್ತಾಯಿದ್ರು. ಮೇಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಫುಲ್ಲು. ಒಂದು 3-4 ನಿಮಿಷ ಅನಿಸುತ್ತೆ ಅಷ್ಟೇ, ಹೋಗ್ಬಿಡ್ತೀವಿ. ದೂರ ಏನಿಲ್ಲ. ವ್ಯೂ ನೋಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಮೇಲಿಂದ.